ಸೋಮವಾರಪೇಟೆಯ ಹೃದಯ ಭಾಗದಲ್ಲಿ ಪ್ರತಿನಿತ್ಯ ಮಿನುಗುತಾರೆಗಳಂತೆ ಪ್ರದರ್ಶಿಸಿರುವ ಆಟೋ ಚಾಲಕರು ದಿನವೂ ಕನ್ನಡದ ಧ್ವಜವನ್ನ ಕಾಣಲಿ, ಈ ಸೋಮವಾರಪೇಟೆಯಲ್ಲಿ ಕನ್ನಡದ ಧ್ವಜ ಹಾರಾಡಲಿ ಎಂಬ ಉದ್ದೇಶದಿಂದ ಲಂಡನ್ನಲ್ಲಿ ಇರ್ತಕ್ಕಂತಹ ಗಿರೀಶ್ ಜೋಯಪ್ನವರು ಅವರನ್ನ ನಮಗೆ ಅತ್ಯುತ್ತಮವಾದಂತಹ ಒಂದು ನಿರಂತರವಾಗಿ ಕನ್ನಡ ಧ್ವಜ ಹಾರಾಡಲಿಕ್ಕೆ ಒಂದು ಧ್ವಜಸ್ತಂಭದ ನಿರ್ಮಾಣವನ್ನ ಮಾಡಲಿಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ, ಅವರು ದಾನಿಗಳಾಗಿದ್ದಾರೆ. ಅವರಿಗೆ ಮೊದಲಿಗೆ ಅವರಿಗೆಲ್ಲರೂ ಒಂದು ಚಪ್ಪಾಳೆ ಮೂಲಕ ಕನ್ನಡದ ಮನಸ್ಸುಗಳನ್ನು ಚಪ್ಪಾಳೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಅವರು ತಮ್ಮನ್ನು ಉದ್ದೇಶಿಸಿ ಎರಡು ಕನ್ನಡದ ಬಗ್ಗೆ ಮಾತಾಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಿಮಗೆಲ್ಲ ಖುಷಿ ಆಗ್ಬೋದು, ಯಾಕಂದ್ರೆ ನನಗೆ ಭಾಷಣ ಮಾಡಿ ಅಭ್ಯಾಸ ಇಲ್ಲ, ಹಾಗಾಗಿ ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ವೇದಿಕೆ ಮೇಲೆ ಉಪಸ್ಥಿತರಂತ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು ಹಾಗೂ ಸ್ವಾಗತವನ್ನು ಬಯಸ್ತೇವೆ. ನನ್ನ ಪರಿಚಯ ತುಂಬ ಜನಕ್ಕೆ ಇಲ್ಲದೆ ಇರಬಹುದು. ನಾನು ಇದೇ ನಾಡಿನಲ್ಲಿ ಹುಟ್ಟಿದವನು. ಸಂಕ್ಷಿಪ್ತವಾಗಿ ನನ್ನ ಬ್ಯಾಕ್ಗ್ರೌಂಡ್ನ ಹೇಳ್ಬಿಡ್ತೀನಿ. ನಾನು ಸೋಮವಾರಪೇಟೆ ತಾಲೂಕಿನ ತಲ್ತಾರಿ ಶೆಟ್ಟಹಳ್ಳಿಯಲ್ಲಿ ಹುಟ್ಟಿ, ತಲ್ತಾರಿ ಶೆಟ್ಟಹಳ್ಳಿಯ ದಿವಂಗತ ಶ್ರೀ ಪೊನ್ನಪ್ಪ ಮತ್ತು ಶ್ರೀಮತಿ ಈರಮ್ಮನವರ ತೃತೀಯ ಪುತ್ರ ನಾನು. ನನಗೆ ಇಬ್ಬರು ಅಕ್ಕಂದಿರು ಮತ್ತು ಇಬ್ಬರು ಅಣ್ಣಂದಿರು ಎಲ್ಲ ಉಪಸ್ಥಿತರಿದ್ದಾರೆ. ನನ್ನ ಮಿಸ್ಸಸ್ಸು ಮತ್ತು ನನ್ನ ಮಕ್ಕಳೆಲ್ಲ ಬಂದಿದ್ದಾರೆ, ಇಲ್ಲಿ ಕೂತ್ಕೊಂಡಿದ್ದಾರೆ. ಎಲ್ಲರಿಗೂ ಸ್ವಾಗತ. ಎಲ್ಲ ಸಹೋದರ ಸಹೋದರಿಯರಿಗೆ ಕನ್ನಡ ರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು. ನಾನು ಹೇಳಿದಾಗೆ ತಲ್ತಾರಿ ಶೆಟ್ಟಹಳ್ಳಿ ಗ್ರಾಮೀಣ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿಕೊಂಡು, ಅಲ್ಲಿಂದ ಶಾಂತಹಳ್ಳಿ ಕುಮಾರಲಿಂಗೇಶ್ವರ ಶಾಲೆಯಲ್ಲಿ ನನ್ನ ಪ್ರೌಢ ಶಿಕ್ಷಣವನ್ನು ಮುಗಿಸಿ, ಬೆಂಗಳೂರಿನಲ್ಲಿ PUC ಮತ್ತು ಡಿಗ್ರಿಯನ್ನು ಮುಗಿಸಿ, ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿ ನಾನು ಡಯಾಲಿಸಿಸ್ ಸ್ಪೆಷಲೈಸೇಷನ್ ಮಾಡಿ 24 ವರ್ಷದಿಂದ ಯುರೋಪ್ನಲ್ಲಿ ಅತಿ ದೊಡ್ಡ ಹಾಸ್ಪಿಟಲ್ ಮ್ಯಾಂಚೆಸ್ಟರ್ ಫೌಂಡೇಶನ್ ಟ್ರಸ್ಟ್ನಲ್ಲಿ ಸೇವೆ ಸಲ್ಲಿಸ್ತಿದ್ದೇನೆ. ಆದರೂ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅನ್ನುವ ನಮ್ಮ ರಾಷ್ಟ್ರಕವಿ ಕುವೆಂಪುನವರ ಮಾತನ್ನ ನನ್ನ ಮನದಾಳದಲ್ಲಿ ತುಂಬಿಕೊಂಡು ಅಲ್ಲೇ ಇದ್ದರೂ ನನ್ನ ಕನ್ನಡ ಅಭಿಮಾನವನ್ನು ಯಾವಾಗಲೂ ಮರೆತಿಲ್ಲ. ಇದೇ ಸಮಯದಲ್ಲಿ ನನ್ನ ಸ್ನೇಹಿತರಾದ ಶ್ರೀಮಾನ್ ಉಮೇಶ್ ರವರು ನನ್ನನ್ನು ಸಂಪರ್ಕಿಸಿ, ಅವ್ರಿಗೆ ಗೊತ್ತು ನನಗೆ ಕನ್ನಡ ಅಭಿಮಾನ ಎಷ್ಟೊತ್ತು. ಅವರು ನಾವೆಲ್ಲ ಒಟ್ಟಿಗೆ ಸ್ಕೂಲ್ಗೆ ಹೋಗ್ತಾ ಇದ್ವಿ ಇಲ್ಲಿ. ಅವರು ಹೇಳಿದರು, ನೀನು ಯಾಕೆ ಒಂದು ಧ್ವಜಸ್ತಂಭವನ್ನು ನಮಗೆ ಕೊಡುಗೆಯಾಗಿ ಕೊಡಬಾರದು ಆಟೋ ಸಂಘದ ಪರವಾಗಿ ಅಂತ. ಆ ಸುವರ್ಣ ಅವಕಾಶ ನನಗೆ ಒದಗಿಸ್ಕೊಟ್ರು. ಅದನ್ನು ಇವತ್ತು ಬೆಳಿಗ್ಗೆ ನಾವು ಉದ್ಘಾಟನೆ ಮಾಡಿ ಅದಕ್ಕೆ ಪೂಜೆಯನ್ನು ಸಲ್ಲಿಸಿ, ಬೆಳಗಿನ ತುಂಬ ಕಾರ್ಯಕ್ರಮಗಳನ್ನು ತೊಡಗಿಸ್ಕೊಂಡ್ರು. ಬೆಳಗಿನ ಉಪಹಾರ ವಿತರಣೆ ಆಗಲಿ, ಒಳರೋಗಿಗಳಿಗೆ ಹಣ್ಣು ವಿತರಣೆ ಆಗಲಿ, ನಮ್ಮ ಕಕ್ಕೆವಳ್ಳಿ ಬಸವಣ್ಣನಿಗೆ ಹೂವಿನ ಹಾಕುವುದರ ಮೂಲಕ ನನ್ನ ಹೃದಯ ತುಂಬಿ ಬಂತು. ಇಂಥ ಸುವರ್ಣಾವಕಾಶ ನಮಗೆ ಪದೇ ಅವಕಾಶ ಸಿಗೋದಿಲ್ಲ ಇಲ್ಲಿ ಬರಲಿಕ್ಕೆ. ಇಲ್ಲಿಗೆ ಬಂದು ನಮ್ಮ ನಾಡಿನಲ್ಲಿ ನಿಮ್ಮೆಲ್ಲರ ಮಧ್ಯದಲ್ಲಿ ನಿಮ್ಮೆಲ್ಲರ ಮಗನಾಗಿ ಇಂಥ ಒಂದು ಸೇವೆ ಸಲ್ಲಿಸುವ ಅವಕಾಶ ನನಗೆ ಸಿಕ್ಕಿದ್ದು ನಮ್ಮ ಆಟೋ ಸಂಘದ ಎಲ್ಲ ಮಿತ್ರರಿಗೂ ತುಂಬ ಹೃದಯದ ಧನ್ಯವಾದಗಳು. ಮಿತ್ರರೇ, ನೀವೆಲ್ಲ ನನ್ನ ಸಹೋದರರು. ಹೀಗೆ ನಿಮ್ಮ ಸುಕಾರ್ಯ ಎಲ್ಲ ಮುಂದುವರಿಲಿ. ಭಗವಂತನ ಆಶೀರ್ವಾದ ಇದ್ರೆ ನಮ್ಮ ಸಣ್ಣ ಸಹಕಾರ ಹೀಗೆ ಮುಂದುವರಿಯುತ್ತಾ ಹೋಗುತ್ತೆ. ನಮ್ಮ ಶಾಸಕರಾದ ಮಂತ್ರಿಗಳು ಲಾಸ್ಟ್ ಟೈಮ್ ನಾನು ಕಬಡ್ಡಿ ಪಂದ್ಯಾವಳಿಯಲ್ಲಿ ಮೀಟ್ ಆಗಿದ್ದೆ. ಅವಾಗ ಹೇಳಿದ್ದೆ ನಾನು ಡಯಾಲಿಸಿಸ್ ಸ್ಪೆಷಲೈಸೇಷನ್ ಆಗಿದೆ, ನನ್ನ ಮಿಸಸ್ ಕೂಡ ಡಯಾಲಿಸಿಸ್ನಲ್ಲಿ ಇದ್ದಾರೆ. ಆಗ ಅವ್ರಿಗೆ ಹೇಳಿದ್ದೆ, ನಮ್ಮ ಏನಾದರೂ ವೈದ್ಯಕೀಯ ಆರೋಗ್ಯ ಇಲಾಖೆಗಳು ನಮ್ಮ ಕಿರುಕಾಣಿಕೆ ಅಥವಾ ಟ್ರೈನಿಂಗ್ ಮುಖಾಂತರ ಆಗಲಿ ಯಾವುದೇ ಥರ ನಮ್ಮ ಸಹಕಾರ ಇದ್ರೆ ದಯವಿಟ್ಟು ನಾವು ಮಾಡಲಿಕ್ಕೆ ಖಂಡಿತ ಇರುತ್ತೇವೆ. ಬೆಳಿಗ್ಗೆ ಆಸ್ಪತ್ರೆಯಲ್ಲಿ ಸರ್ಜನ್ ಹತ್ರ ಮಾತಾಡಿದೆ, ಅಲ್ಲಿ ಸಿಬ್ಬಂದಿಗಳ ಹತ್ರ ಮಾತಾಡಿದೆ. ನಮ್ಮ ವೈದ್ಯಕೀಯ ಫೋರ್ಸ್ ಏನಿದೆ, ನಾವು ತುಂಬ ಟ್ಯಾಲೆಂಟೆಡ್. ಆ್ಯಕ್ಚುಲಿ ನಮ್ಮ ವರ್ಲ್ಡಲ್ಲಿ ನಾವೇ ಲೀಡ್ ಮಾಡ್ತಾ ಇರೋದು. ನಾವು ಯಾವುದೇ ಹಾಸ್ಪಿಟ್ಲ್ ಯಾವುದೇ ಡಿಪಾರ್ಟ್ಮೆಂಟ್ ಹೋದ್ರು ಚೀಫ್ ಎಕ್ಸಿಕ್ಯೂಟಿವ್ ಹಿಡಿದು ಕ್ಲಿನಿಕಲ್ ಡಿಪಾರ್ಟ್ಮೆಂಟ್, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಸ್ ನಮ್ಮ ಭಾರತೀಯರಿದ್ದಾರೆ. ಅದರಲ್ಲೂ ನಮ್ಮ ಕನ್ನಡಿಗರು ತುಂಬ ಜನ ಇದ್ದೀವಿ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ನಾವು ಮ್ಯಾಂಚೆಸ್ಟರ್ ತುಂಬ ಕನ್ನಡಿಗರಿದ್ದೀವಿ. ನಾವೊಂದು ಮ್ಯಾಂಚೆಸ್ಟರ್ ಕನ್ನಡ ಅಸೋಸಿಯೇಷನ್ ಅಂತ ಮಾಡಿಕೊಂಡು ಅಲ್ಲಿನೂ ನಾವು ಗಣರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಎಲ್ಲನೂ ಆಚರಿಸ್ತೇವೆ. ಆದರೆ ಸೋಮವಾರಪೇಟೆಯಲ್ಲಿ
ನಿಮ್ಮೆಲ್ಲರ ಒಟ್ಟಿಗೆ ಆಚರಿಸುವ ಈ ಸುವರ್ಣಾವಕಾಶ ಸಿಕ್ಕಿದ್ದು ನನ್ನ ನಿಜವಾಗ್ಲೂ ಭಾಗ್ಯ. ನಮ್ಮ ಸಹೋದರ, ನಮ್ಮ ಫ್ಯಾಮಿಲಿ, ನೀವೆಲ್ಲರೂ ನಮ್ಮ ಫ್ಯಾಮಿಲಿ ಇದೆ. ಇದೇ ನಾಡಿನಲ್ಲಿ ಹುಟ್ಟಿ ಇದೇ ನಾಡಿನಲ್ಲಿ ಬೆಳೆದು ಈ ನಾಡಿನಲ್ಲಿ ನನಗೆ ಇಂಥ ಅವಕಾಶ ಮಾಡಿಕೊಟ್ಟು ನಿಮ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮುಂದೇನೂ ಇದೇ ತರ ಅವಕಾಶ ಮಾಡಿಕೊಡಿ, ಖಂಡಿತ ಭಾಗವಹಿಸ್ತೀನಿ. ಎಲ್ಲರಿಗೂ ಶುಭವಾಗಲಿ. ನಾನು ಒಂದು ಕಿವಿ ಮಾತು ನನ್ನ ವಿದ್ಯಾರ್ಥಿ ಬಾಂಧವರಿಗೆ ಹೇಳಬೇಕು ಅಂತ ಆಸೆ. ಯಾಕಂದ್ರೆ ನಾನು ಇದೇ ನಾಡಿನಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿ ಮ್ಯಾಂಚೆಸ್ಟರ್ನಲ್ಲಿ ನಾನೊಬ್ಬ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ರವೀಂದ್ರ ಸರ್ ಹೇಳಿದಾಗೆ ಇಂಗ್ಲಿಷ್ ಒಂದು ಕಮ್ಯುನಿಕೇಶನ್ಗೆ ಅಷ್ಟೇ ಬೇಕು, ಅದನ್ನ ಬೇಕಾಗತ್ತೆ. ಹಾಗಂತ ಕನ್ನಡದಲ್ಲಿ ಕನ್ನಡ ಮೀಡಿಯಂನಲ್ಲಿ ಓದ್ತೀನಿ ನಾವು ಮುಂದೆ ಬರೋಕ್ಕಾಗಲ್ಲ ಅನ್ನೋದಕ್ಕೆ ನಂದು ಒಂದು ಚಿಕ್ಕ ಉದಾಹರಣೆ. ನಾನು ಸತತ 12 ವರ್ಷ ಮ್ಯಾಂಚೆಸ್ಟರ್ನಲ್ಲಿ ಗೋಲ್ಡ್ ಅವಾರ್ಡ್ ತಗೊಂಡಿದ್ದೀನಿ. ಇಡೀ ಮ್ಯಾಂಚೆಸ್ಟರ್ನಲ್ಲಿ ಇದು ಭಾಷೆ ಕಮ್ಯುನಿಕೇಶನ್ಗೆ ಬೇಕಾಗತ್ತೆ. ಆದರೆ ಒಂದು ಮಾತ್ರ ಹೇಳ್ತೀನಿ, ಯಾವುದೇ ಭಾಷೆ ಆಗಲಿ ನಾವು ಅದನ್ನು ಪ್ರೀತಿಸಬೇಕು, ಗೌರವಿಸಬೇಕು. ಆದರೆ ನಾವು ಕನ್ನಡಿಗರಾಗಿ ನಾವು ಕನ್ನಡವನ್ನು ಉಳಿಸಬೇಕು. ಕನ್ನಡನ ಉಳಿಸೋಣ, ಬೆಳೆಸೋಣ. ನಾವು ಹೆಮ್ಮೆಯಿಂದ ಕನ್ನಡ ಮಾತಾಡಬೇಕು, ಆಯ್ತಾ? ಇದು ಬಹಳ ಪುರಾತನ ಭಾಷೆ. ಆದ್ರಿಂದ ನಾವೆಲ್ಲರೂ ಬೆಳೆಸೋಣ, ಉಳಿಸೋಣ. ಎಲ್ಲರಿಗೂ ಒಳ್ಳೇದಾಗಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಭುವನೇಶ್ವರಿ ಮಾತೆ. ಎಲ್ಲರಿಗೂ ಒಳ್ಳೇದಾಗಲಿ. ಧನ್ಯವಾದಗಳು. ನೋಡಿ, ನಾವು ಇಲ್ಲಿ ಏನು ಹೇಳಲಿಕ್ಕೆ ಬಾಕಿ ಉಳಿದಿಲ್ಲ. ಅವರೇ ಎಲ್ಲವನ್ನು ಕನ್ನಡದ ಬಗ್ಗೆ ಮಾತಾಡ್ಬಿಟ್ಟಿದ್ದಾರೆ. ಲಂಡನ್ ಆದ್ರೇನು, ಚಂದ್ರಲೋಕ ಆದ್ರೇನು, ಅವರ ಕನ್ನಡತನವನ್ನು ಮರೆಯದೆ ಇವತ್ತು ಕನ್ನಡತನವನ್ನು ನಮಗೆ ತೋರಿಸಿ ನಮಗೆ ಧ್ವಜಸ್ತಂಭ ಹಾಗೂ ನಮ್ಮ ಎಲ್ಲರಿಗೂ ಸಹಕಾರವನ್ನು ನೀಡಿದಂತಹ ನಮ್ಮ ಗಿರೀಶ್ ಜೋಬ್ನವರಿಗೆ ತುಂಬ ಧನ್ಯವಾದಗಳು. ದಯವಿಟ್ಟು 1-2-3 ಅತಿಥಿಗಳು ಯಾರು ಬೇಸರ ಮಾಡಬೇಡಿ. 1-2 ಅತಿಥಿಗಳಿಗೆ ಮಾತ್ರ ಮಾತನಾಡಲು ಅವಕಾಶ ಕೊಟ್ಟ ನಂತರ ನಮ್ಮ ಜನಪ್ರಿಯ ಶಾಸಕರು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದಯವಿಟ್ಟು ಅತಿಥಿಗಳು 2 ಜನ